ಚೀನಾ ಅಂದ್ರೇ ಒಂಥರ ವಿಚಿತ್ರ. ಇಲ್ಲಿನ ಆಹಾರ ಪದ್ಧತಿಗಳು, ಅವರ ಜೀವನ ಶೈಲಿ ಎಲ್ಲ ಕೂಡ ಎಷ್ಟು ಡಿಫ್ರೆಂಟ್ ಅನಿಸುತ್ತೋ ಅಷ್ಟೇ ವಿಚಿತ್ರ ಕೂಡ ಹೌದು. ಇದೇ ಚೀನಾದಲ್ಲಿ ಈಗ ವಿಚಿತ್ರ ವ್ಯಾಪಾರವೊಂದು ಶುರುವಾಗಿದೆಯಂತೆ. ಅದುವೇ ಹುಲಿ ಮೂತ್ರದ ವ್ಯಾಪಾರ, ಟೈಗರ್ ಯೂರಿನ್ ಬಿಸ್ನೆಸ್. ಕೇಳೋಕೆ ಒಂಥರ ಅನಿಸಿದ್ರು ಕೂಡ ಇದು ಖಂಡಿತವಾಗ್ಲೂ ಸತ್ಯ ಸ್ವಾಮಿ. ಚೀನಾದಲ್ಲೀಗ ಹುಲಿ ಮೂತ್ರಕ್ಕೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಅನ್ನೋ ಹಾಗಾಗಿದೆ. ಚೀನಾದಲ್ಲಿ ಹುಲಿ ಮೂತ್ರಕ್ಕೆ ಈಗ ಭಾರಿ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿರೋದು. ಹುಲಿ ಮೂತ್ರ ಮಾರಿ ಈಗ ಚೀನಿಗರು ಕೋಟಿ ಕೋಟಿ ವ್ಯಾಪಾರವನ್ನು ಮಾಡ್ತಿದ್ದಾರೆ, ಗಳಿಸ್ತಾ ಇದ್ದಾರೆ. ಹುಲಿ ಮೂತ್ರ ಸಂಧಿವಾತ ಮತ್ತು ಸ್ನಾಯು ಸೆಳೆತಕ್ಕೆ ಒಂದು ರೀತಿ ರಾಮಬಾಣ ಅಂತ ಅಲ್ಲಿ ಪ್ರಚಾರ ಆಗ್ತಾ ಇದೆ. ಇನ್ನು ಚೀನಾದ ಯಾನ್ ಕಿಪಿಂಗ್ಜಿಜಾ ಝೋನಲ್ಲಿ ಹುಲಿ ಮೂತ್ರವನ್ನು ಸಂಗ್ರಹ ಮಾಡಿದ್ದಾರೆ. ಚೀನಾದ ಸಿಚೌನ್ ಪ್ರದೇಶದಲ್ಲಿರುವಂಥ ಈ ಒಂದು ಝೂ. ಸೊ ಈ ಝೂನಲ್ಲಿ ಹುಲಿ ಮೂತ್ರವನ್ನು ಸಂಗ್ರಹಿಸಿ ಚೀನಾ ಜನರು ವ್ಯಾಪಾರ ಮಾಡ್ತಿದ್ದಾರೆ. ಹ್ಯುಬೈ ಪ್ರಾಂತೀಯ ಸಾಂಪ್ರದಾಯಿಕ ಔಷಧಕ್ಕೆ ಈ ಮೂತ್ರವನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ವೈಟ್ ವೈನ್ ಜೊತೆ ಕೂಡ ಮೂತ್ರವನ್ನು ಮಿಕ್ಸ್ ಮಾಡಿ ದೇಹಕ್ಕೆ ಮಾಲಿಷ್ ಮಾಡಲಾಗುತ್ತೆ. ಇನ್ನು ಸಣ್ಣ ಸ್ಲೈಸ್ ಮಾಡಿದಂಥ ಹಸಿ ಶುಂಠಿಯನ್ನು ಸೇರಿಸ್ಕೊಂಡು ಇದನ್ನು ಮಾರಾಟ ಮಾಡ್ತಿದ್ದಾರೆ. ಡೈರೆಕ್ಟಾಗಿ ಸೇವನೆ ಮಾಡಬಹುದು, ಆದರೆ ಅಲರ್ಜಿ ಸಾಧ್ಯತೆ ಇದೆ. ಹೀಗಾಗಿ ಬೇರೊಂದು ಐಟಮ್ಗಳ ಜೊತೆಗೆ ಇದನ್ನು ಬೆರೆಸ್ಕೊಂಡು ಅದನ್ನು ಸೇವಿಸ್ತಾ ಇದ್ದಾರೆ. ಹುಲಿ ಮೂತ್ರದಿಂದ ಯಾವುದೇ ಇನ್ಫೆಕ್ಷನ್ ಹರಡಲ್ಲ ಎಂಬ ನಂಬಿಕೆ ಇಲ್ಲಿನ ಜನರಿಗೆ ಇದೆ, ವೈದ್ಯ ಲೋಕಕ್ಕಿದೆ. ಸೊ 250 ml ಹುಲಿ ಮೂತ್ರಕ್ಕೆ 596 ರೂಪಾಯಿ ಈ ಒಂದು ದರ ಫಿಕ್ಸ್ ಆಗಿದೆಯಂತೆ. ಅದೇ ರೇಟಿಗೆ ಇದು ಮಾರಾಟ ಆಗ್ತಾ ಇದೆಯಂತೆ. ಇನ್ನು ಚೀನಾದ 50 ಯೌನ್ ಅಂದರೆ ನಮ್ಮ ಭಾರತೀಯ ರೂಪಾಯಿನಲ್ಲಿ ಅದು 596 ರೂಪಾಯಿ ಆಗುತ್ತೆ. ಸೊ 250 mlಗೆ 596 ರೂಪಾಯಿ. ನೋಡಿ, ಚೀನಾದಲ್ಲಿ ಇಂಥ ಒಂದು ವಿಚಿತ್ರ ವ್ಯಾಪಾರ ನಡೀತಾ ಇರೋದು. ಆದರೆ ಈ ವ್ಯಾಪಾರಕ್ಕೆ ಚೀನಾದ ವೈದ್ಯಕೀಯ ತಜ್ಞರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದೆಲ್ಲ ಸುಳ್ಳು ಸ್ವಾಮಿ, ಇದೆಲ್ಲ ಯಾವುದೂ ಆಗಲ್ಲ, ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ವೈದ್ಯರೇ ಒಂದು ಆಗ್ರಹವನ್ನು ಮಾಡ್ತಿದ್ದಾರೆ. ಒಂದು ರೀತಿ ವಿಚಿತ್ರ ವ್ಯಾಪಾರ ಇದು. ಹುಲಿ ಮೂತ್ರಕ್ಕೂ ಡಿಮ್ಯಾಂಡ್ ಬರುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ? ನೋಡಿ, ಚೀನಾದಲ್ಲಿ ಅದಕ್ಕೂ ಕೂಡ ಈಗ ಡಿಮ್ಯಾಂಡ್ ಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.